ಪ್ರಧಾನಿ ಮೋದಿಜಿ ಮತ್ತು ಅವರ ಮಾಸ್ಟರ್ ಸ್ಟ್ರೋಕ್ಗಳಿಗೆ ಬೇರೆ ಯಾವ ನಾಯಕರು ಸಾಟಿ ಇಲ್ಲ ಬಿಡಿ. ಯಾವ ಸಂದರ್ಭಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು, ಆ ಹೊತ್ತಲ್ಲಿ ಏನ್ ಹೇಳಬೇಕು, ಏನ್ ಮಾಡಬೇಕು, ಹೇಗೆ ಆ ಸಂದರ್ಭದ ಸಂಪೂರ್ಣ ಮೈಲೇಜ್ ಅನ್ನ ತಗೋಬೇಕು ಅನ್ನೋದನ್ನ ಅವರಷ್ಟು ಚೆನ್ನಾಗಿ ಕರಗತ ಮಾಡಿಕೊಂಡಿರುವ ನಾಯಕರು ಭಾರತದಲ್ಲಂತೂ ಯಾರೂ ಇಲ್ಲ. ಜಾಗತಿಕವಾಗಿಯೂ ಇಮೇಜ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಇಷ್ಟೊಂದು ಕೆಲಸ ಮಾಡುವ, ಶ್ರಮ ಹಾಕುವ ನಾಯಕರು ಒಬ್ರೋ ಇಬ್ರೋ ಇದ್ರೆ ಹೆಚ್ಚು. ಆ ವಿಚಾರದಲ್ಲಿ ಮೋದಿಜಿ ವಿಶ್ವಗುರು ಅಂತಂದ್ರೂ ಅತಿಶಯೋಕ್ತಿ ಏನಲ್ಲ. ಇವತ್ತು ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ. ಈ ದಿನಕ್ಕೂ ಪ್ರಧಾನಿ ಮೋದಿಜಿಯವರ ತಂಡ ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ಸ್ಟ್ರಾಟಜಿಯನ್ನ ಜಾರಿ ಮಾಡಿದೆ. ಮೋದಿಜಿಯವರ ಎಕ್ಸ್ ಖಾತೆ ಅಂದ್ರೆ 10 ಕೋಟಿಗೂ ಹೆಚ್ಚಿನ ಫಾಲೋವರ್ಸ್ ಇರುವ, ಜಗತ್ತಿನಲ್ಲೇ ಅತ್ಯಂತ ಫೇಮಸ್ ಖಾತೆಗಳಲ್ಲಿ ಅಗ್ರಗಣ್ಯ ಸಾಲಿನಲ್ಲಿ ಇರುವ ಖಾತೆ. ಅಂತಹ ಎಕ್ಸ್ ಖಾತೆಯನ್ನ ಹಾಗೂ ತಮ್ಮ ಫೇಸ್ಬುಕ್ ಸಹಿತ ಎಲ್ಲ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಮಹಿಳಾ ದಿನಾಚರಣೆ ದಿನ ದೇಶದ 6 ಮಂದಿ ಸಾಧಕ ಮಹಿಳೆಯರ ಕೈಗೆ ವಹಿಸಿದ್ದಾರೆ ಮೋದಿಜಿ. ತಮ್ಮ ಕ್ಷೇತ್ರಗಳಲ್ಲಿ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ಅಮೋಘ ಸಾಧನೆ ಮಾಡಿರುವ ಆ ಮಹಿಳೆಯರು ಮೋದಿಜಿಯ ಸೋಷಿಯಲ್ ಮೀಡಿಯಾ ಖಾತೆಗಳ ಮೂಲಕ ತಮ್ಮ ಸಂದೇಶವನ್ನ ಇಡೀ ಜಗತ್ತಿಗೆ ತಲುಪಿಸಿದ್ದಾರೆ. ಚೆನ್ನೈನ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವೈಶಾಲಿ ರಮೇಶ್ ಬಾಬು, ಅಂಗವಿಕಲರ ಸಂಚಾರಕ್ಕೆ ಬೇಕಾದ ವ್ಯವಸ್ಥೆ ಕಲ್ಪಿಸುವ ದಿಲ್ಲಿಯ ಡಾಕ್ಟರ್ ಅಂಜಲಿ ಅಗರ್ವಾಲ್, ಬಿಹಾರದ ನಳಂದಾದ ಮಶ್ರೂಮ್ ಲೇಡಿ ಖ್ಯಾತಿಯ ಅನಿತಾ ದೇವಿ, ಭುವನೇಶ್ವರ್ನ ವಿಜ್ಞಾನಿ ಎಲೀನಾ ಮಿಶ್ರಾ, ಮಹಿಳಾ ಉದ್ಯಮಿಗಳನ್ನು ರೂಪಿಸಿದ ರಾಜಸ್ಥಾನದ ಅಜಯಿತಾ ಶಾ ಹಾಗೂ ಮಧ್ಯಪ್ರದೇಶದ ಇಸ್ರೋ ವಿಜ್ಞಾನಿ ಶಿಲ್ಪಿ ಸೋನಿ, ಈ 6 ಸಾಧಕರು ಮೋದಿಜಿಯ ಸೋಷಿಯಲ್ ಮೀಡಿಯಾದಲ್ಲಿ ಶನಿವಾರ ಮಿಂಚಿದ್ದಾರೆ. ಈ 6 ಮಹಿಳೆಯರು ಅದ್ಭುತ ಸಾಧನೆ ಮಾಡಿದವರು, ಅದರಲ್ಲಿ ಏನ್ ಸಂಶಯ ಇಲ್ಲ. ಶನಿವಾರ ಅವರಿಗೆ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ವೇದಿಕೆ ಕಲ್ಪಿಸಿಕೊಡುವ ಮೂಲಕ ಮೋದಿಜಿ ನಿಜಕ್ಕೂ ಶ್ಲಾಘನೀಯ ಕೆಲಸವನ್ನೇ ಮಾಡಿದ್ದಾರೆ. ಆದ್ರೆ ಬೇಸರದ ವಿಷಯ ಏನು ಅಂತಂದ್ರೆ, ಪ್ರತಿ ಬಾರಿಯಂತೆ ಮೋದಿಜಿ ಈ ಬಾರಿನೂ ಕೆಲವರನ್ನ ಈ ಪಟ್ಟಿಯಿಂದ ಬಿಟ್ಬಿಟ್ಟಿದ್ದಾರೆ. ಅವರಿಗೂ ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅವಕಾಶವನ್ನ ಕೊಟ್ಟಿದ್ದಿದ್ರೆ ಇವತ್ತಿನ ಪಟ್ಟಿ ಪರಿಪೂರ್ಣ ಆಗ್ತಾ ಇತ್ತು. ಏನ್ ಮಾಡೋದು, ಮೋದಿಜಿ ಒಂದಿನವೂ ರಜೆನ ತೆಗೆದುಕೊಳ್ಳದೆ ದಿನದ 18 ಗಂಟೆ ಕೆಲಸ ಮಾಡುವಾಗ ಹೀಗೆಲ್ಲ ಕೆಲವರ ಹೆಸರು ಬಿಟ್ಟು ಹೋಗೋದು ಸಹಜಾನೆ. ಮೋದಿಜಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಥಾನ ಕೊಡ್ಲೇಬೇಕಿದ್ದ, ಆದರೆ ಪಟ್ಟಿಯಲ್ಲಿ ಸ್ಥಾನ ಪಡೆಯೋಕೆ ವಿಫಲರಾದ ಕೆಲವು ಮಹಿಳೆಯರನ್ನ ನಾವಿಲ್ಲಿ ಪಟ್ಟಿ ಮಾಡಿದೀವಿ. ಇದು ಮೋದಿಜಿ ಗಮನಕ್ಕೆ ಬಂದ್ರೆ ಮುಂದಿನ ಬಾರಿ ಆದ್ರೂ ಅವರಿಗೆ ಅವಕಾಶ ಸಿಗ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ಮೋದಿಜಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವಕಾಶ ಕೊಡ್ಲೇಬೇಕಿದ್ದಿದ್ದು ಮಣಿಪುರದ ಸಂತ್ರಸ್ತ ಮಹಿಳೆಯರಿಗೆ. 1.5 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಜನಾಂಗೀಯ ಹಿಂಸೆ, ಅತ್ಯಾಚಾರ, ದಾಳಿಗಳಿಂದ ನಲುಗಿ ಹೋಗಿರುವ ಆ ಮಹಿಳೆಯರನ್ನ ಭೇಟಿ ಮಾಡಿ ಸಂತೈಸೋಕು ಮೋದಿಜಿಗೆ ಪುರ್ಸೊತ್ತಾಗ್ಲೇ ಇಲ್ಲ. ಹಾಗಾಗಿ ಕನಿಷ್ಠ 21 ದಿನ ಅವರಿಗೆ ತಮ್ಮ ಎಕ್ಸ್ ಖಾತೆಯನ್ನ ಬಿಟ್ಕೊಟ್ಟಿದ್ದಿದ್ರೆ ಅವರು ತಮ್ಮ ಮನ್ ಕಿ ಬಾತ್ ಅನ್ನ ಜಗತ್ತಿಗೂ ತಮ್ಮನ್ನ ಭೇಟಿಯಾಗೋಕೆ ಒಮ್ಮೆಯೂ ಬಾರದ ಮೋದಿಜಿಗೂ ಹೇಳ್ತಾ ಇದ್ರು. ಮೋದಿಜಿ ಪಟ್ಟಿಯಲ್ಲಿ ಜಸ್ಟ್ ಮಿಸ್ ಆದ ಮತ್ತೊಂದು ವಿಭಾಗ ಕುಸ್ತಿ ಫೆಡರೇಷನ್ ಅಧ್ಯಕ್ಷರಿಂದ ದೌರ್ಜನ್ಯಕ್ಕೊಳಗಾದ ಮಹಿಳಾ ಕುಸ್ತಿಪಟುಗಳು. ಪಾಪ, ದೇಶಕ್ಕೆ ವಿದೇಶಗಳಲ್ಲೂ ಕೀರ್ತಿ ತಂದ ಆ ಮಹಿಳಾ ಕುಸ್ತಿಪಟುಗಳು ತಿಂಗಳುಗಟ್ಲೆ ಹೋರಾಟ ನಡೆಸಿದ್ರು ತುಂಬಾ ಬ್ಯುಸಿ ಇದ್ದ ಮೋದಿಜಿ ಅವರತ್ತ ತಿರುಗೂ ನೋಡ್ಲಿಲ್ಲ. ಸಾಲದಿದ್ದಕ್ಕೆ ಮೋದಿಜಿಯ ಪೊಲೀಸರು ಆ ಸಾಧಕ ಕುಸ್ತಿಪಟುಗಳನ್ನೇ ಆರೋಪಿಗಳ ಹಾಗೆ ನಡೆಸ್ಕೊಂಡ್ರು. ಆದ್ರೂ ಎಲ್ಲ ಸವಾಲುಗಳನ್ನ ದಾಟಿ ಒಲಿಂಪಿಕ್ಸ್ಗೆ ಹೋಗಿ ಅಲ್ಲೂ ಇಡೀ ಜಗತ್ತಿನ ಹೃದಯ ಗೆದ್ದ ವಿನೇಶ್ ಫೋಗಟ್ನನ್ನಾದ್ರೂ ಮೋದಿಜಿ ಇವತ್ತು ಪಟ್ಟಿಯಲ್ಲಿ ಸೇರಿಸಿಕೊಳ್ಬೇಕಿತ್ತು. ಮೋದಿಜಿಯನ್ನ ರಾಜಕೀಯವಾಗಿ ಇಷ್ಟೊಂದು ಬೆಳೆಸಿದ ಅವರ ತವರು ರಾಜ್ಯ ಗುಜರಾತಿನ ಮಹಿಳೆಯರಿಗೆ ಇವತ್ತಿನ ಪಟ್ಟಿಯಲ್ಲಿ ಸ್ಥಾನವೇ ಸಿಕ್ಕಿಲ್ಲ ಅಂತಂದ್ರೆ ಎಂತ ಬೇಜಾರಿನ ವಿಷಯ ಅಲ್ವಾ. ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನು ಇದ್ರು. ಒಬ್ಬ ಮಹಿಳೆ ತನ್ನ ಜೀವನದಲ್ಲಿ ಎಂತೆಂತಹ ಅಗ್ನಿ ಪರೀಕ್ಷೆಗಳನ್ನ, ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯವನ್ನ ಎದುರಿಸಬೇಕಾಗತ್ತೆ. ಆದ್ರೂ ಅದಕ್ಕೆಲ್ಲ ಕಂಗೆಟ್ಟು ಕೂರಬಾರದು, ಅನ್ಯಾಯದ ವಿರುದ್ಧ ಹೋರಾಡಬೇಕು, ಎಂದೂ ಸೋಲು ಒಪ್ಕೊಳ್ಬಾರ್ದು, ನ್ಯಾಯಾಂಗದಲ್ಲಿ ವಿಶ್ವಾಸವನ್ನ ಕಳೆದುಕೊಳ್ಬಾರ್ದು ಅನ್ನೋ ಸಂದೇಶ ಕೊಡೋಕೆ ಬಿಲ್ಕಿಸ್ಗಿಂತ ಒಳ್ಳೆ ರೋಲ್ ಮಾಡೆಲ್ ಯಾರಿದ್ದಾರೆ? ಆದ್ರೆ ಅದ್ಯಾಕೋ ಏನೋ ಗುಜರಾತಿನ ಹೆಮ್ಮೆಯ ಮಗಳು ಬಿಲ್ಕಿಸ್ಗೆ ಪ್ರಧಾನಿ ಎಕ್ಸ್ ಖಾತೆಯಿಂದ ಟ್ವೀಟ್ ಮಾಡುವ ಭಾಗ್ಯ ಸಿಗಲೇ ಇಲ್ಲ. ಇವತ್ತಿನ ಮೋದಿಜಿ ಪಟ್ಟಿಯಲ್ಲಿ ಉತ್ತರ ಪ್ರದೇಶಕ್ಕೂ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಯುಪಿಯ ಹತ್ರಾಸ್ನಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿ ಪ್ರಾಣ ಬಿಟ್ಟ ಆ ಯುವತಿಯ ತಾಯಿಯನ್ನೇ ಪ್ರಧಾನಿ ತನ್ನ ಖಾತೆಯಿಂದ ಟ್ವೀಟ್ ಮಾಡೋಕೆ ಆಹ್ವಾನಿಸಬಹುದಿತ್ತು. ಆ ಮೂಲಕ ಆಕೆಗೆ ಮರೀಚಿಕೆಯಾಗಿರುವ ನ್ಯಾಯ ಇನ್ನಾದ್ರೂ ಸಿಗಬಹುದು ಅನ್ನೋ ಸಂದೇಶ ರವಾನೆ ಆಗ್ತಿತ್ತು. ಕೊನೆಯದಾಗಿ ಮೋದಿಜಿ ತನ್ನ ಪಕ್ಷದ ಐಟಿ ಸೆಲ್ ಹಾಗೂ ಅಂಧಭಕ್ತರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಕೆಟ್ಟ ದಾಳಿಗೆ ಗುರಿಯಾಗುವ ಅಸಂಖ್ಯಾತ ಮಹಿಳಾ ಪತ್ರಕರ್ತರು, ಆಕ್ಟಿವಿಸ್ಟ್ಗಳು, ರಾಜಕಾರಣಿಗಳ ಪೈಕಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೂ ತಮ್ಮ ಖಾತೆಯಲ್ಲಿ ಟ್ವೀಟ್ ಮಾಡುವ ಅವಕಾಶವನ್ನ ಕೊಡಬಹುದಿತ್ತು. ಆ ಮೂಲಕ ಮೋದಿಜಿ ತನ್ನ ಅಂಧಭಕ್ತರಿಗೆ, ನೋಡಿ, ಪ್ರಧಾನಿಯನ್ನ ಅವರ ಕಾರ್ಯವೈಖರಿಯನ್ನ ಟೀಕಿಸೋದು ತಪ್ಪಲ್ಲ, ಅದು ಪ್ರಜಾಪ್ರಭುತ್ವದಲ್ಲಿ ಅತ್ಯಗತ್ಯ. ಪ್ರಧಾನಿಯ ಟೀಕೆ ಅಂದ್ರೆ ದೇಶದ ಟೀಕೆಯಲ್ಲ, ಟೀಕೆ ಟಿಪ್ಪಣಿಯನ್ನ ಸ್ವೀಕರಿಸುವ ಗುಣ ಇರಬೇಕೇ ಹೊರತು ಸಕಾರಣವಾಗಿ ಟೀಕಿಸಿದವರನ್ನ ಇನ್ನಿಲ್ಲದಂತೆ ಜರಿದು ಅವರಿಗೆ ಬೆದರಿಕೆ ಹಾಕೋದು ಸರಿಯಲ್ಲ ಅಂತ ಸಂದೇಶ ರವಾನಿಸಬಹುದಿತ್ತು. ಪ್ಲೀಸ್ ಮೋದಿಜಿ, ಮುಂದಿನ ಬಾರಿಯಾದ್ರೂ ಈ 5 ಮಹಿಳೆಯರಿಗೂ ಅವಕಾಶ ಕೊಡಿ. ಅವರ ಮನಸ್ಸಲ್ಲಿ ಹುದುಗಿ ಹೋಗಿರುವ ಮನ್ ಕಿ ಬಾತ್ ಹಾಗಾದ್ರೂ ಹೊರಗೆ ಬರಲಿ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.